ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗ್ತಾ ಇದೆ. ಮಂಗಳೂರು ಸೇರಿ ಇಡೀ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮೇ 30ರ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರೋದು. BNS 163 ಅಡಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇಂದು ಮಂಗಳೂರಿಗೆ ADGP ಹಿತೇಂದ್ರ ಭೇಟಿಯನ್ನ ನೀಡಿದ್ದಾರೆ. ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸ್ ಪಡೆಯನ್ನ ತರಿಸಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡದಿಂದ ಹೆಚ್ಚುವರಿ ಪಡೆಯನ್ನ ತರಿಸಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಆಯಾ ಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣನ್ನ ಇಡಲಾಗಿದೆ. ನೋಡಿ, ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮೇ 30ರವರೆಗೂ ಈ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರೋದು. ಮೇ 30ರ ಸಂಜೆ 6 ಗಂಟೆವರೆಗೂ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು. ಪ್ರಚೋದನಕಾರಿ ಹೇಳಿಕೆಗಳು, ಪ್ರಚೋದನಕಾರಿ ಘೋಷಣೆಗಳು ಇದ್ಯಾವುದನ್ನು ಆಗಬಾರ್ದು. ಕಾನೂನು ಸುವ್ಯವಸ್ಥೆಯನ್ನ, ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಇದೀಗ ಜಾರಿ ಮಾಡಿರೋದು. ಗುಂಪು ಗುಂಪಾಗಿ ಸೇರೋದು, ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು, ಮ್ಯಾರಥಾನ್ ಮಾಡೋದು ಇದ್ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. 6 ಗಂಟೆವರೆಗೂ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮೇ 30ರ ಸಂಜೆಯ 6 ಗಂಟೆಯವರೆಗೆ. ಇನ್ನು ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾ ಇದೆ. ಹೆಚ್ಚಿನ ಫೋರ್ಸನ್ನ ನಿಯೋಜನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗ್ತಾ ಇದೆ. ಅಕ್ಕಪಕ್ಕದ ಜಿಲ್ಲೆಗಳಾದಂಥ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಈ ಭಾಗಗಳಿಂದಲೂ ಕೂಡ ಪೊಲೀಸ್ ಫೋರ್ಸಸ್ಸನ್ನು ಕರೆಸಿಕೊಳ್ಳುವಂಥ ಪ್ಲಾನ್ನಲ್ಲಿ ಇದೀಗ ಪೊಲೀಸ್ ಇಲಾಖೆಗಿದೆ. ಯಾಕಂದರೆ ಇಂಥ ಕೇಸಸ್ಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ, ಒತ್ತಡ ಎಲ್ಲವೂ ಕೂಡ ಪೊಲೀಸ್ ಇಲಾಖೆ ಮೇಲೆ ಈಗಿರೋದು. ಬ್ಯಾಕ್ ಟು ಬ್ಯಾಕ್ ಮರ್ಡರ್ಗಳಾಗ್ತಾ ಇದೆ. ಸುಹಾಸ್ ಶೆಟ್ಟಿಯ ನಂತರ ಅಬ್ದುಲ್ ರೆಹಮಾನ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಇದು ಸ್ವಲ್ಪ ತಲೆ ಬಿಸಿ, ತಲೆ ನೋವಿನ ವಿಚಾರವೇ. ಹಾಗಾಗಿ ಸಾಕಷ್ಟು ಅಲರ್ಟ್ ಆಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು. ಈ ಹಿನ್ನೆಲೆಯಲ್ಲಿ ಈ ನಿಷೇಧಾಜ್ಞೆಯ ಜೊತೆಗೆ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿದೆ ಪೊಲೀಸ್ ಇಲಾಖೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಬ್ಯಾಕ್ ಟು ಬ್ಯಾಕ್ ಈ ಥರ ಮರ್ಡರ್ ಕೇಸಸ್ಗಳು ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ಆತಂಕನೂ ಇರುತ್ತೆ. ಏನಾಗ್ತಾ ಇದೆ ಕರಾವಳಿ ತೀರದಲ್ಲಿ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಸೊ ಪ್ರತಿಕಾರ ಅಂತ ಈ ಹಿಂದಿನ ಮರ್ಡರ್ಗಳನ್ನು ಹೇಳ್ತಾ ಇದ್ರು. ಅದನ್ನೇ ಇನ್ನೂ ತನಿಖೆ ಆಗ್ತಾ ಇದೆ, ಒಂದು ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನುವಾಗ ಇನ್ನೊಂದು ಮರ್ಡರ್ ಆಗಿದೆ. ಸೊ ಸದ್ಯದ ಅಲ್ಲಿನ ಸಿಚುವೇಶನ್ಸ್ ಯಾವ ರೀತಿ ಆಗಿದೆ, ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಅಂತ ಆದಿತ್ಯ? ನಿಜಕ್ಕೂ ಕೂಡ ನೀತಿ ದಕ್ಷಿಣ ಕನ್ನಡ ಜಿಲ್ಲೆ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಒಂದಿಷ್ಟು ಸಹಜ ಸ್ಥಿತಿಗೆ ಬರುವಂಥ ಹೊತ್ತಲ್ಲೇ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆತ್ತರ ಕೋಡಿ ಹರಿದಿದೆ. ಜಿಲ್ಲೆಯಲ್ಲಿ ಮತ್ತೆ ಅಶಾಂತಿ ಸೃಷ್ಟಿಯಾಗುವಂಥ ವಾತಾವರಣ ಇದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಹೀಗಾಗಿ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮೇ 30ರವರೆಗೂ ಕೂಡ ಇದು ಮುಂದುವರಿಲಿಕ್ಕಿದೆ. ಇದರೊಂದಿಗೆ ಈಗ ನಿನ್ನೆ ಹತ್ಯೆಯಾದಂಥ ಬಂಟ್ವಾಳದ ಕೊಲ್ತಮಜಲುವಿನ ಅಬ್ದುಲ್ ರೆಹಮಾನ್ ಮೃತದೇಹ ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿದೆ. ಏನೋ ಪೋಸ್ಟ್ ಮಾರ್ಟಮ್ ನಡೆದಂಥ ಖಾಸಗಿ ಆಸ್ಪತ್ರೆಯ ಸಮೀಪದಲ್ಲಿರುವಂತಹ
ಮದನಿ ನಗರ ಮಸೀದಿ ಅಂದರೆ ಕುತ್ತಾರು ಸಮೀಪದ ಮದನಿ ನಗರ ಮಸೀದಿಯಲ್ಲಿ ಈಗಾಗಲೇ ಆತನ ಮಯ್ಯತ್ ಇಸ್ಲಾಂ ಧರ್ಮದ ಅನುಸಾರವಾಗಿ ಧಾರ್ಮಿಕ ವಿಧಿವಿಧಾನ ಸಂಪೂರ್ಣ ಆಗಿ ಈಗಾಗಲೇ ಆತನ ಒಂದು ಪಾರ್ಥಿವ ಶರೀರದ ಯಾತ್ರೆ ಇಲ್ಲಿಂದ ಬಂಟ್ವಾಳದ ಕೊಲತಮಜುಳಿಗೆ ಹೊರಡಿರುವಂಥದ್ದು. ಈಗ ತಾನೇ ಇಲ್ಲಿಂದ ಹೊರಟಿರುವಂಥದ್ದು, ಮಸೀದಿಯಿಂದ ಈಗ ಹೊರಟಿದೆ. ಸಾಕಷ್ಟು ಜನ ಇಲ್ಲಿ ಸೇರಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ. ಅಂದರೆ ನಿನ್ನೆ ಕೂಡ ಏನು ಆತನ ಒಂದು ಪೋಸ್ಟ್ ಮಾರ್ಟಮ್ ನಡೆಯುವಂಥ ದೇರಳಕಟ್ಟೆಯ ಒಂದು ಖಾಸಗಿ ಆಸ್ಪತ್ರೆ ಇತ್ತು, ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನ ಆಗಮಿಸಿದರು. ಆಕ್ರೋಶದ ಕಟ್ಟೆ ಒಡೆದಿತ್ತು ಮತ್ತು ಯಾರೆಲ್ಲ ಆರೋಪಿಗಳು ಆತನನ್ನು ಹತ್ಯೆ ಮಾಡಿದಾರೋ ಆತನನ್ನು ತ್ವರಿತವಾಗಿ ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು ಮತ್ತು ರಸ್ತೆ ತಡೆಯನ್ನು ಮಾಡಿ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಒಂದು ರೀತಿ ಹರಸಾಹಸವನ್ನೇ ಪಟ್ಟಿದ್ರು. ದೇರಳಕಟ್ಟೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತು, ಅದು ಮುಂದುವರೆದಿದೆ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಯಾಕಂದರೆ ಹೆಚ್ಚುವರಿ ಪೊಲೀಸರನ್ನು ಮೈಸೂರು, ಚಿಕ್ಕಮಗಳೂರು, ಉಡುಪಿ ಭಾಗದಿಂದೆಲ್ಲ ತರಿಸಿಕೊಳ್ಳಲಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಇದರೊಂದಿಗೆ ADGP ಅವರು ಕೂಡ ಇವತ್ತು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ತಾನೇ ಏನು ಅಬ್ದುಲ್ ರೆಹಮಾನ್ ಒಂದು ಪಾರ್ಥಿವ ಆತನ ಮನೆಗೆ ಈಗ ಸಾಗಿದೆ. ಅದರ ಯಾತ್ರೆ ಒಂದು ಆ್ಯಂಬುಲೆನ್ಸ್ ಮೂಲಕ ಅದೀಗ ಸಾಗಿರುವಂಥದ್ದು. ಆತನ ಆ್ಯಂಬುಲೆನ್ಸ್ ಹಿಂದೆ ಸಾಕಷ್ಟು ಜನ ಏನು ಆತನ ಹಿತೈಷಿಗಳಿದ್ದಾರೋ ಅವರು ಕೂಡ ಅದರೊಂದಿಗೆ ಸಾಗಿದ್ದಾರೆ. ಇಲ್ಲಿಂದ ಬಂಟ್ವಾಳ ಸುಮಾರು ಒಂದು 20-25 ಕಿಲೋಮೀಟರ್ ದಾರಿ ಇದೆ. ಆ ದಾರಿಯುದ್ದಕ್ಕೂ ಆತನ ಒಂದು ಮೆರವಣಿಗೆ ಸಾಗಲಿಕ್ಕಿದೆ. ಹಾಗಾಗಿ ಅದು ಸಾಗಿ ಹೋಗುವಂಥದ್ದು ಬಹುತೇಕ ಎಲ್ಲವೂ ಕೂಡ ಬಹಳ ಸೂಕ್ಷ್ಮ ಪ್ರದೇಶಗಳು. ಆ ಸೂಕ್ಷ್ಮ ಪ್ರದೇಶಗಳ ಮೇಲೆ ಪೊಲೀಸರು ಕಠಿಣ ನಿಗಾವನ್ನು ಇರಿಸಿದ್ದಾರೆ. ಎಲ್ಲ ಗಲ್ಲಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದು ರೀತಿ ಕೇವಲ ಮೆರವಣಿಗೆ ಸಾಗೋ ದಾರಿ ಮಾತ್ರ ಅಲ್ಲ, ನೀತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹೈ ಅಲರ್ಟ್ ಇದೆ. ಪ್ರತಿ ಕಡೆಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ಕೂಡ ತರಿಸಿಕೊಳ್ಳಲಾಗ್ತಾ ಇದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಇದರೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ಒಂದಿಷ್ಟು ನಿಗಾವನ್ನು ಇರಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಈಗ ಆತನ ಒಂದು ಮೃತದೇಹ ಸದ್ಯ ಇಲ್ಲಿಂದ ಹೊರಡಿರುವಂಥದ್ದು ಮತ್ತು ಯಾರು ಹತ್ಯೆ ಮಾಡಿದ್ದಾರೆ, ಇವರ ಮೋಟಿವ್ ಏನು ಅನ್ನುವಂಥದ್ದು ಇನ್ನೂ ರಹಸ್ಯವಾಗಿ ಉಳಿದಿದೆ. ಆದರೆ ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿದಂಥ ಒಂದಿಷ್ಟು ಮುಸ್ಲಿಂ ಮುಖಂಡರ ಆರೋಪ ಪ್ರಕಾರ ಇದು ಒಂದು ಪ್ರತಿಕಾರದ ಹತ್ಯೆ ಆಗಿದೆ ಅನ್ನುವಂಥ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ. ಮೋಸದಿಂದ ಆತನನ್ನು ಕರೆಸಿಕೊಂಡು ಕೊಲೆ ಮಾಡಿದ್ದಾರೆ ಅನ್ನುವಂಥ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ರೀತಿಯ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ರು, ಇದರಿಂದನೇ ಈ ಥರ ಆಗಿದೆ. ಒಂದಿಷ್ಟು ಕೋಮು ಪ್ರಚೋದನಕಾರಿ ಭಾಷಣ, ಕೊಲೆ ಮಾಡುವಂಥ ಹೇಳಿಕೆಗಳು, ಪ್ರತಿಕಾರದ ಹೇಳಿಕೆಗಳು, ರಕ್ತಕ್ಕೆ ರಕ್ತ ಅನ್ನುವಂಥ ಹೇಳಿಕೆಗಳು, ಹಾಗಾಗಿ ಇದರಿಂದ ಈ ಥರ ಒಂದು ಹತ್ಯೆಗಳಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನುವಂಥ ಆರೋಪಗಳು ಕೂಡ ಇದೆ. ಹಾಗಾಗಿ ನಿನ್ನೆ ಅಲ್ಲಿದ್ದಂಥ ಆಕ್ರೋಶಿತರು ಹಂತಕರನ್ನು ಈಗಲೇ ಬಂಧನ ಮಾಡಬೇಕು, ನಿಮಗೆ ಹಂತಕರನ್ನು ಬಂಧನ ಮಾಡೋದಕ್ಕೆ ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಯಾರೆಲ್ಲ ಈ ಥರ ಕೋಮು ಪ್ರಚೋದನಕಾರಿ ಭಾಷಣವನ್ನೆಲ್ಲ ಮಾಡ್ತಾರೋ ಅವರ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಸರ್ಕಾರ ಯಾಕೆ ಕಠಿಣ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಅವರನ್ನು ಬಂಧನ ಮಾಡಿ ಅಂತ ಪಟ್ಟು ಹಿಡಿದಿದ್ರು. ಇದಾದ ಬೆನ್ನಲ್ಲಿ ನಿನ್ನೆ ಹಿಂದೂ ಮುಖಂಡ ಶರಣ್ ಪಂಪೇಲ್ರನ್ನ ಕೂಡ ಏನು ಈ ಹಿಂದೆ ಸುಭಾಷ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭ ಒಂದು ಬಂದ್ಗೆ ಕರೆ ಕೊಟ್ಟಂಥ ಕಾರಣದಿಂದಾಗಿ ಅವರನ್ನು ಪೊಲೀಸರು ವಿಚಾರಣೆಗೆ ಅಂತ ವಶಕ್ಕೆ ಪಡೆದರು. ಬಳಿಕ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿದ ವೇಳೆ ಅವರಿಗೀಗ ಸದ್ಯ ಜಾಮೀನು ಸಿಕ್ಕಿದೆ. ಹಾಗಾಗಿ ಈ ಭಾಗದಲ್ಲಿ ಅಂದರೆ ಈಗ ಏನು ಅಬ್ದುಲ್ ರೆಹಮಾನ್ ಹತ್ಯೆ ಆಗಿದೆ, ಇದಕ್ಕೆ ಒಂದಿಷ್ಟು ಕೋಮು ಪ್ರಚೋದನಕಾರಿ ಭಾಷಣಗಳೇ ಕಾರಣ ಅನ್ನುವಂಥ ಆರೋಪವನ್ನು ಮಾಡಿ ಇಲ್ಲಿದ್ದಂಥ ಆಕ್ರೋಶಿತರು ಯಾರೆಲ್ಲ ಭಾಷಣ ಮಾಡಿದ್ದಾರೋ ಅವರನ್ನು ತ್ವರಿತವಾಗಿ ಬಂಧಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಬಂದ್ಗೆಲ್ಲ ಕರೆ ಕೊಟ್ಟಿದ್ದಾರೆ. ಆದರೆ ಸದ್ಯ ಈ ಬಂದ್ಗೆ ಒಂದು ರೀತಿ ಅಂದರೆ ಎಲ್ಲ ಕಡೆಗಳಲ್ಲಿ ಒಂದೇ ರೀತಿ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಈಗ ನಾವು ಮದನಿ ನಗರದ ಒಂದು ಭಾಗದಲ್ಲಿದೆ, ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಅಂದರೆ ನಿಷೇಧಾಜ್ಞೆ ಜಾರಿ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಂದರೆ ಜನ ಏನು ಸೇರುವಂಥದ್ದಿರುತ್ತೋ ಓಡಾಟ ಅನ್ನುವಂಥದ್ದು ಬಹಳ ಕಮ್ಮಿ ಆಗಿದೆ. ಜನರು ಕೂಡ ಮನೆಯಿಂದ ಹೊರಬರುವಂಥ ಸಂದರ್ಭ ಒಂದು ಆತಂಕದ ಸ್ಥಿತಿಯಲ್ಲೇ ಇದ್ದಾರೆ. ಒಂದು ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ವಾತಾವರಣ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ನೀತಿ ಈ ಪರಿಸ್ಥಿತಿಯನ್ನು ಮತ್ತೆ ಸಹಜ ಸ್ಥಿತಿಗೆ ತರುವಂಥ ಒಂದು ದೊಡ್ಡ ಸವಾಲು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ಇದೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ನಡೆಯನ್ನು ಇಡಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಮತ್ತೆ ಶಾಂತಿಯನ್ನು ಮರುಕಳಿಸುವಂತೆ ಮಾಡಬೇಕು. ಸಾಮಾನ್ಯ ಜನರು, ಬಡಪಾಯಿಗಳು, ಅಮಾಯಕರು ನಿರ್ಭೀತಿಯಿಂದ ರಸ್ತೆಯಲ್ಲಿ ಸಮಾಜದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಆಗ್ರಹ, ಮನವಿ ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.